ಸ್ಪೋರ್ಟ್ಸ್ ಸರ್ ಆ್ಯಕ್ಚುಲಿ ನೆನ್ನೆಂದನೇ ಶುರುವಾಗಿದೆ. ಆ್ಯಕ್ಚುಲಿ ಈ ಸ್ಕೂಲ್ಗೆ ನಾನು ಹೊಸಬ ಆದ್ದರಿಂದ ಎಲ್ಲನೂ ಹೊಸದಾಗಿ ಕಂಡಕ್ಟ್ ಮಾಡಿ ಮ್ಯಾಚ್ಗಳು ಹೇಳ್ಕೊಟ್ಟು ಮಾಡಿರೋದು. ಅದ್ಭುತವಾಗಿ ಆಡ್ತಾ ಇದ್ದಾರೆ ನಮ್ಮ ಹುಡುಗರು, ಅದೇ ಖುಷಿ ನಮಗೆ. ಈ ಥರ ಮುಂದೆ ವರ್ಷದಿಂದ ನೆಕ್ಸ್ಟು ಯಾವುದೇ ಸ್ಪೋರ್ಟ್ಸ್ ಇದ್ರೂ ಕೂಡ ಕರ್ಕೊಂಡೋಗಿ ಆ ಪ್ರೈಸನ್ನು ಗೆದ್ಕೊಂಬರ್ಬೇಕು ಅನ್ನೋದು ನನ್ನ ಆಸೆ. ಅಚೀವ್ ಮಾಡ್ತೀವಿ ಸರ್. ಅದು ಡಿಸಿಪ್ಲಿನ್ ಪಿ ಟಿ ಸರ್ ಅಂತ ಹೇಳ್ಬಿಡ್ತಾರೆ, ಅದ್ರ ತಕ್ಕಂಗೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಮ್ಯಾಚ್ ಆಡ್ತಾ ಇರೋದು ತುಂಬ ಖುಷಿ ಹೋಗ್ತಾ ಇದೆ. ಇನ್ನು ಫೈನಲ್ ಇದೆ, ಖಂಡಿತ ನೀವು ಕೂಡ ನೋಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ ಸರ್. ಇಲ್ಲಿ ಆ್ಯಕ್ಚುಲಿ ಗ್ರೌಂಡ್ ಇಷ್ಟೇ ಇರೋದ್ರಿಂದ ನಾವು ಥ್ರೋಬಾಲು, ಕಬಡ್ಡಿ, ಖೋಖೋ ಮತ್ತು ಕ್ರಿಕೆಟು ಮತ್ತು ಅಥ್ಲೆಟಿಕ್ಸು, ಆಲ್ಮೋಸ್ಟ್ ರನ್ನಿಂಗ್ ರೇಸು, ಶಾರ್ಟ್ ಪುಟ್ಟು, ರಿಲೇ ಇಷ್ಟು ಮಾಡ್ತೀವಿ ಸರ್. ಇಲ್ಲಿ ಆ್ಯಕ್ಚುಲಿ ಬೌಂಡ್ರಿ ಇಲ್ಲದೆ ಇರೋದಕ್ಕೋಸ್ಕರ ನಾವೇನು ಶಾರ್ಟ್ ಬೌಂಡ್ರಿ ಅಂತ ಮಾಡ್ಕೊಂಡು ಗಲ್ಲಿ ಕ್ರಿಕೆಟನ್ನು ನಾವು ರೋಡಲ್ಲಿ ಆಡ್ತಿದ್ವಲ್ಲ, ಅದೇ ನೆನಪು ಇಲ್ಲಿ ಬರ್ತಾ ಇದೆ. ಇಲ್ಲೂ ಅಷ್ಟೇ ಎಲ್ಲ ಶಾರ್ಟ್ ಬೌಂಡ್ರಿ ಥರ ಮಾಡ್ಕೊಂಡು 6 ಓವರ್ ಔಟು, ಬರೀ 4 ಮಾತ್ರ ಹೊಡಿಬೇಕು. ರನ್ಔಟ್ ಇದೆ, ಎಲ್ಲ ಥರ ಆಡ್ಕೊಂಡು ಖುಷಿಯಾಗಿ ಆಡ್ತಾ ಇದ್ದಾರೆ. ಅದೇ ಖುಷಿ ಆಗ್ತಾ ಇದೆ ಸರ್ ನಮಗೆ. ಖಂಡಿತ ಸರ್. ಆ್ಯಕ್ಚುಲಿ ಬಲ್ಲ 6 ಹೊಡೆಯೋದೇ ಮೇನ್ ಅಲ್ಲ, ಶಾರ್ಟ್ ಬೌಂಡ್ರಿ ಕೊಟ್ಕೊಂಡು ರನ್ಔಟ್ ಮಾಡೋದು ಹೆಂಗೆ, ಸಣ್ಣ ಪುಟ್ಟದಕ್ಕೂ ಗ್ಯಾಪಲ್ಲಿ ರನ್ ಹೋಗೋದು ಹೇಗೆ ಅಂತ ನೋಡ್ಕೊಂಡು ಆಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿ ಆಡ್ತಾ ಇದ್ದಾರೆ, ಅದು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಉಪೇಂದ್ರ ಕುಮಾರ್ ಅಂತ ಸರ್. ಸರ್, ಮಕ್ಕಳು ಓದಿನ ಜೊತೆಗೆ ಸಹಪಠ್ಯ ಚಟುವಟಿಕೆಯಲ್ಲೂ ಪಾಲ್ಗೊಳ್ಬೇಕು ಅಂತ ನಾವು ಸ್ಪೋರ್ಟ್ಸ್ ಡೇನ ಮಾಡ್ತಾ ಇದ್ದೀವಿ. ಸೊ ಪ್ರತಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳು ಎಲ್ಲ ಮಕ್ಕಳು ಕೂಡ ರನ್ನಿಂಗ್ ರೇಸು, ಕ್ರಿಕೆಟು, ಕಬಡ್ಡಿ, ಥ್ರೋಬಾಲು, ಶಟಲ್ ಕಾಕು, ಮ್ಯೂಸಿಕಲ್ ಚೇಸು, ಈ ಥರ ಎಲ್ಲ ಆಟಗಳನ್ನು ಶಿಕ್ಷಕರ ನೆರವಿನಿಂದ ಆಡ್ತಾ ಇದ್ದಾರೆ. ಸರ್, ಅದೇ ಸರ್, ಈಗೆಲ್ಲ ಜನಪದ ಕಲೆಗಳ ಬಗ್ಗೆ ಹೇಗಿದೆಯೋ ಹಾಗೆ ಜನಪದ ಆಟಗಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರ ಜೊತೆ ಸಹಕಾರದಿಂದ ಮಕ್ಕಳಿಗೂ ಕೂಡ ಎಂಜಾಯ್ ಆಗಬೇಕು, ಮನರಂಜನೆ ಆಗಬೇಕು, ಓದಿನ ಕಲಿಕೆನೂ ಆಗಬೇಕು. ಈಗ ಆಟಗಳು ಹಲವಾರು ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸುತ್ತೆ, ಅದು ನೆರವಾಗಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಈ ಆಟಗಳನ್ನು ಆಡಿಸ್ತಾ ಇದ್ದೀವಿ. ನನ್ನ ಹೆಸರು ಅರ್ಚನಾ. ತುಂಬ ಚೆನ್ನಾಗಿತ್ತು ಸ್ಪೋರ್ಟ್ಸ್ ಡೇ. ಇಷ್ಟು ಅಂದರೆ ನೀಟಾಗಿ ಆಡಿರಲಿಲ್ಲ, ಇವಾಗ ಆಡಿದ್ದೀವಿ. ತುಂಬ ಚೆನ್ನಾಗಿತ್ತು. ವಾಸವಿ ವಿದ್ಯಾನಿಕೇತನ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಇತ್ತು, ತುಂಬ ಚೆನ್ನಾಗಿತ್ತು. ನಾವು ಥ್ರೋಬಾಲ್ ಮತ್ತು ಶಟಲ್ ಬ್ಯಾಟು. ತುಂಬ ಇಂಟ್ರೆಸ್ಟ್ ಆಗಿತ್ತು, ಚೆನ್ನಾಗಿತ್ತು, ಖುಷಿ ಆಯಿತು. ಥ್ಯಾಂಕ್ಸ್ ಅನ್ನೋಕ್ಕೆ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಲಾಲಿತ್ಯ ಅಂತ. ಅಂದರೆ ನಾವೊಂದು ಈ ಗೇಮ್ ಆಡೋದು ನಮ್ಗೆ ತುಂಬಾ ಇಷ್ಟ ಆಗಿದೆ. ಬಟ್ ಎಲ್ಲರಿಗೂ ಎಂಜಾಯ್ ಇದೆ, ಖುಷಿ ಇದೆ. ಈ ಗೇಮ್ ಈ ಥರ ಎಲ್ಲ ನಡೆಯುತ್ತೆ, ಈ ಥರ ಗೆಲ್ತೀವಿ ಅನ್ನೋ ಎಕ್ಸ್ಪೆಕ್ಟಿಂಗ್ ಇಟ್ಕೊಂಡಿರಲಿಲ್ಲ. ಬಟ್ ಇದು ತುಂಬಾ ಖುಷಿ ಇದೆ, ಈ ಥರ ಎಲ್ಲ ಗೇಮ್ ಆಡಿ ಎಂಜಾಯ್ ಮಾಡಿ ಗೆಲ್ಲೋದು. ಬಟ್ ಎಲ್ಲರ ಮೇಲೆ ಕಾಂಪಿಟೇಷನ್ ಹಾಕಿ ಗೆಲ್ಲೋದು ತುಂಬಾ ಖುಷಿ ಇದೆ. ನಮ್ಮ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇಷ್ಟಪಡ್ತೀನಿ.